Hello dear students and parents, welcome to the homemade experiment number 10. You can do this one easily, you can learn science. What is this one, The law of conservation of energy. ಕನ್ನಡದಲ್ಲಿ ಶಕ್ತಿ ನಿತ್ಯತೆಯ ನಿಯಮ. What it says, we cannot create the energy or destroy the energy. That is called the conservation of energy. ಯಾವುದೇ ಶಕ್ತಿ ಉತ್ಪತ್ತಿಯಾದದ್ದನ್ನ ಹೊಸದಾಗಿ ಉತ್ಪತ್ತಿ ಮಾಡೋಕ್ಕೂ ಆಗಲ್ಲ, ಅದನ್ನು ಲಯಗೊಳಿಸೋಕ್ಕೂ ಆಗಲ್ಲ. ಎಷ್ಟು ಉತ್ಪತ್ತಿ ಆಗುತ್ತೋ ಅಷ್ಟನ್ನೇ ನಾವು ಯುಟಿಲೈಸ್ ಮಾಡಬೇಕು. ಇದನ್ನು ಶಕ್ತಿ ನಿತ್ಯತೆಯ ನಿಯಮ ಅಂತ ಕರಿತೀವಿ. ಇದು ಎಷ್ಟೊಂದು ಸುಲಭವಾಗಿ ನೀವು ಸಹ ಮನೆಯಲ್ಲಿ ಮಾಡಿ ತಿಳ್ಕೊಳ್ಬೋದು ಅಂತಂದರೆ, ನೋಡಿ, ಇದು 2 ಪೈಪ್ ಇದೆ, ವಾಟರ್ ಪೈಪ್. ಇಸಿ ಎರಡನ್ನ ಒಟ್ಟಿಗೆ ಸೇರಿಸಿ ಹೀಗೆ ಕಟ್ಬಿಡಿ. ಕಟ್ಬಿಟ್ಟಾದಮೇಲೆ ಇದರಲ್ಲಿ ದೆರ್ ವಿಲ್ ಬಿ ಒಂದು ಚಾನಲ್, ಒಂದು ಸಣ್ಣ ಒಂದು ಚಾನಲ್ ಆಗುತ್ತೆ. ಇಲ್ಲಿ there will be one small channel formation. There you take some marbles, put 1 and next 2 3 4 5 6 7 8 9 10. I took 10. Even it may be less or even it may be greater. 10 ತಗೊಂಡಿದ್ದೀನಿ ನಾನು. ಇದಕ್ಕಿಂತ ಕಡಿಮೆನೂ ತಗೋಬೋದು, ನೀವು ಜಾಸ್ತಿನೂ ತಗೊಳ್ಬೋದು ಅಂತ ನಿಮ್ಮ ಗಮನದಲ್ಲಿರಲಿ ಮಕ್ಕಳ. ನೋಡಿ, ಈಗ ನಾನೇನು ಮಾಡ್ತೀನಿ ನೋಡಿ, ಒಂದು ಗೋಲಿನ ಇಲ್ಲಿ ತಿರುಗಿಸ್ತಾ ಇದ್ದೀನಿ. ಒಂದು ಗೋಲಿಯಿಂದ ನಾನು ಈ ಗ್ರೂಪ್ ಆಫ್ ಮಾರ್ಬಲ್ಸ್ನ ಹಿಟ್ ಮಾಡ್ತೀನಿ. ನೋಡಿ ಇಲ್ಲಿ, ಓನ್ಲಿ 1 ವಿಲ್ ಗೋ. ಎಸ್, ಇಫ್ ವಿ ಹಿಟ್ ಬೈ 2, only 2 can go out. That means, you see here, if you use 4, it will go how much? 4. This is the way of learning what we are creating energy here by 1 marble. It will use by only 1, that much of energy. ಈಗ ನಾವು ಎಷ್ಟು ಒಂದನ್ನು ನಾವು ಗೋಲಿಯಲ್ಲಿ ಹೊಡೆದಾಗ ಶಕ್ತಿ ಉತ್ಪತ್ತಿ ಆಗುತ್ತೋ ಅಷ್ಟೇ ಶಕ್ತಿ ಹೊರಬರ್ತಕ್ಕಂಥದ್ದು. ಇದನ್ನು ಶಕ್ತಿ ನಿತ್ಯತೆಯ ನಿಯಮ ಅಂತ ನೀವು ಮನೆಯಲ್ಲಿ ತಿಳ್ಕೊಂಡು ತಿಳಿಸ್ಬೋದು. ಓಕೆ.